we tried one light painting here. It's amazing. I'm gonna put this near now. I'm gonna put this here. So I think you'll like it. It's really awesome. Super ಆಗಿದೆ. So calm. ಕಾಂಟೆಸ್ಟಾ ನಾನು ಎಲ್ಲಿ ಹೋಗ್ತೀರಾ ಇಂಥ ಕಾರ್ಗಳು ಸಿಗ್ತಾವಲ್ಲ ಅಂತ. ಸೊ ರೀಡ್ ದಿಸ್, ಇಫ್ ಡ್ರಿವನ್ ಕೇರ್ಫುಲಿ ಪ್ಲೀಸ್ ರಿಪೋರ್ಟ್ ಸ್ಟೋಲನ್. ಡೆಫಿನೆಟ್ಲಿ ರಾಂಗ್ ಲೊಕೇಶನ್ ಬ್ರೋ. उसमें डूबने है क्या? डूबने is correct, no? Yeah, but डूबना is. Oh yeah, sorry, die. Oh my bad. Yeah, तैरना है. तैरना है, हाँ. ಎಳೆಯದ ಇದೆ ಕಾಫಿ ಬೀಜ ನೋಡಿ, ಈ ಥರ ಇದೆ. ಇದು ಬಾಬು ಹೋತಾ है ना? करेक्ट है ना मेरा हिंदी? ಸೊ ದಾರಿಲಿ ಹೋಗ್ತಾ ಇಲ್ಲ, ಒಂದು ವ್ಯೂ ಇದೆ ನೋಡಿ, ಸಖತ್ತಾಗಿದೆ ಇದು ಆ್ಯಕ್ಚುಲಿ. ಹಾಂ ನೋಡಿ, ಸೂಪರ್ ಆಗಿದೆ. ಸೊ ಕಾಮ್. ಶಬ್ದ ಕೇಳಿಸ್ತಿರ್ಬೋದು ನಿಮಗೆ ನೀರಿಂದು, ನಾಟ್ ಶೋರ್, ಬಟ್ ನೋಡೋಕ್ಕೆ ಮಾತ್ರ ಓಹ್. ಇದು ಈ ಕಡೆ ಈಗ ಇದೆಲ್ಲ ಕಾವೇರಿ ಉಗಮ ಸ್ಥಾನ, ಅಲ್ಲಿಂದನೇ ಬರ್ತಾ ಇದೆ ಅನಿಸುತ್ತೆ, ತಲಕಾವೇರಿಯಿಂದ ಅನಿಸುತ್ತೆ, ಐ ಥಿಂಕ್ ಸೊ. ಇಟ್ಸ್ ನಾಟ್ ಅಲೌಡ್ ಬ್ರೋ, ವಿ ಕಾಂಟ್ ಡೂ ಲೈಕ್ ದಟ್, ಐ ಥಿಂಕ್. ದೇ ವಿಲ್ ಸೇ ದಿಸ್ ಫಾರೆಸ್ಟ್ ರೆಸ್ಟ್ರಿಕ್ಟೆಡ್ ಏರಿಯಾ ಆ್ಯಂಡ್ ಆಲ್. ಟ್ರೂ. There's a house there. इसमें स्विमिंग करते आप ब्रो? Nothing bro, we just stopped it, just waiting for you guys. अरे वो रेस्टोरेंट 4.7 अभी इडली है ಕಾಂಟೆಸ್ಟಾ ನಾನು ಎಲ್ಲಿ ಹೋಗ್ತೀರಾ ಇಂಥ ಕಾರ್ಗಳು ಸಿಗ್ತಾವಲ್ಲ ಅಂತ. ಮಾಡಿಫೈಡ್, ಈ ಕೂರ್ಗಳು ಈ ಥರ ಮಾಡಿಫೈಡ್ ಗಾಡಿಗಳು ಜಾಸ್ತಿ ಇದೆ. ವಯಸ್ಸಾಗ್ಬಿಡಿದೆ ಕಾರಿಗೆಲ್ಲ. ಥಿಂಕ್ ಇದು ಇದು ನೋಡಿ, ಗಿಯರ್ ಲಿವರು ನೈಸ್. Yeah, it's actually open. So read this, if driven carefully please report stolen. सब गाड़ी है ना, मतलब पूरा रिस्टोर करके बढ़िया सा मस्त My god. just trying to feel something. ಇದು ಮನೆಗಳು ನೋಡಿ ಹೆಂಗಿದೆ, ಎಲ್ಲ ಗುಡ್ಡದ ಮೇಲೆ ಒಂದ್ರ ಮೇಲೆ ಒಂದು ಆ ಥರ ಕಾಣುತ್ತಲ್ವ. ಟಾಪಲ್ಲಿ ಎಲ್ಲರಿಗೂ ಒಳ್ಳೆ ವ್ಯೂ ಸಿಗುತ್ತೆ ದಿನ ಸಂಜೆ ಆದರೆ. ಎಲ್ಲ ಹಂಚಿನ ಮನೆ. ಇದೇ ಬೆಸ್ಟು ಮಳೆಗೆ, RCC ಎಲ್ಲ ಬೇಗ ಹಾಳಾಗ್ಬಿಡುತ್ತೆ. The big cage bro. So I think bees will be there in this. They take the honey case. But how much? What you wanted? No, you can buy honey. How honey you can buy? It's there, no? Good bro. Food progress is big. But we're not coming back again. So for 1000 grams is 315. For 50 grams is 32 rupees. Should we buy? What do you want to do? I eat honey every day. Then buy, no. Take 100 grams. No bro, I take 1 liter. 1 liter. ಒಂದು ಒಳ್ಳೆ ಪಂದಿ ಕರಿ ತಿಂದ್ವಿ. ಪಂದಿ ಕರಿ ಅಂದರೆ ಹಂದಿ ಕರಿ. ಸೊ ಸಕ್ಕತ್ತಾಗಿತ್ತು, ನಿರ್ದೋಸೆ ಪಂದಿ ಕರಿ.
ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ಒಂದು ಈಗ ಕಬ್ಬಿನ ಜ್ಯೂಸ್, ಶುಗರ್ ಕೇನ್ ಜ್ಯೂಸ್, ಭತ್ತ ಆ್ಯಕ್ಚುಲಿ ನೋಡಿ ಒಂಥರ ಏನೋ ಬೇರೆ ಥರ ಕಾಣುತ್ತೆ ಗುರು ಭತ್ತ. ಹಾಂ, ಓ ಮೀನು ಮಾರಾಟ ಕೇಂದ್ರ, ಫಿಶ್ ಮಾರ್ಕೆಟು. ನಮ್ಮ ಕಡೆ ಎಲ್ಲ ಭತ್ತ ಸ್ವಲ್ಪ ಕಡಿಮೆನೇ ಬೆಳೆಯೋದು. ಅಕ್ಕಪಕ್ಕ ಫುಲ್ ಒಂಥರ ಹೂವಿಂದು ಡೆಕೋರೇಟ್ ಮಾಡೋದು. ಆ್ಯಕ್ಚುಲಿ ಇವರೆಲ್ಲ ಅವ್ರ ಎಸ್ಟೇಟ್ನ ಈ ಥರ ಡೆಕೋರೇಟ್ ಮಾಡಿಬಿಡ್ತಾರೆ ಅನಿಸುತ್ತೆ. ಸೋ ನೈಸ್ ನೋಡಿ, ಇಲ್ಲ ಒಂಥರ ರೆಡ್ ಫ್ಲವರ್ನ. ಓ ಆ್ಯಕ್ಚುಲಿ ರೆಸಾರ್ಟ್ ಅದು. ಓ ಆ್ಯಕ್ಚುಲಿ ಈ ಸೀನ್ ನೋಡಿದ್ರೆ, ಈ ರೋಡ್ ನೋಡಿದ್ರೆ ಆ ರೀಲ್ ಆಗ್ತಾರಲ್ಲ ಅದನ್ನ ಹಾಕ್ಲೇಬೇಕು ಅನ್ಸುತ್ತೆ. ಊರಾಚೆ ಸ್ವರ್ಗಾನೇ ಕಾಣ್ತೈತೆ ಟಾ 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 ಟಾ. ನಿದ್ದೆ ಎಳೀತೈತಂದರೆ ಅಬ್ಬಾಬ. ಬೆಳಗ್ಗೆ 2:30 ಎದ್ದಿರೋದು ಆಗ್ತಾಯಿಲ್ಲ. ಈಗ ಎಷ್ಟು 2:30, 12 ಗಂಟೆ ಆಯಿತು. ಮಾಡಿರೋಂಥ ಹೋಮ್ ಸ್ಟೇ ಬಂದು ಕೀಮಾ ಲೇಕಡ್ ಅಂತ. ಸೊ ಒಂಥರ ವಿಂಟೇಜ್ ಹೌಸ್ ಥರ ಇದೆ, ಸಖತ್ತಾಗಿತ್ತು ಫೋಟೋದಲ್ಲಿ. ಸೊ 7 ಮೆಂಬರ್ಸ್ ಬುಕ್ ಮಾಡಿದ್ವಿ. ಐ ಥಿಂಕ್ ಅವರು ಫುಲ್ ಕಾಟೇಜ್ ನಮಗೆ, ಫುಲ್ ಹೋಮ್ ಸ್ಟೇನ ನಮಗೆ ಕೊಡ್ತಾರೆ ಅಂತ ಅನಿಸುತ್ತೆ. ಫುಲ್ ಕೊಟ್ಟರೆ ಚೆನ್ನಾಗಿ ಅನಿಸುತ್ತೆ, ಇಲ್ಲ ಬೇರೆಯವ್ರ ಜೊತೆ ಎಲ್ಲ ಶೇರಿಂಗ್ ಇರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಒಂದು 5 ಮಿನಿಟ್ಸ್ ಏನೋ ಇದೆ ಅಷ್ಟೇ. ಹಾಂ, ಎಕ್ಸಾಕ್ಟಾಗಿ 5 ಮಿನಿಟ್ಸ್ ಇದೆ ಅದು ಕಾಟೇಜು. ಗೂಗಲಲ್ಲಿ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತು, ಏನು ಗುರು ಹಿಂಗಿದೆ ಅಂತ ಅನಿಸ್ತು. ನಿಜವಾಗ್ಲೂ ಹೆಂಗಿದೆ ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ ಥರ ಆಗಬಾರ್ದಪ್ಪ. ನೋಡಿ 2:30 ಆಲ್ರೆಡಿ ಕ್ಲೈಮೇಟ್ ಹೆಂಗಿದೆ, ಚೇಂಜ್ ಆಗೋಯ್ತು. ಬೆಳಗ್ಗೆ ಬಿಸಿಲಿತ್ತಲ್ಲ, ಸೊ ಏನು ಗುರು ಬಿಸಿಲು ಅನಿಸ್ತೈತಲ್ಲ ಅಂತ ಅಂದ್ಕೊಂಡೆ. ಫೈನಲಿ ನನಗೆ ಬೇಕಾಗಿರೋಂಥ ಕ್ಲೈಮೇಟಲ್ಲಿ ಸಿಕ್ತು. ಅದಕ್ಕೆ ನಿದ್ದೆ ಬರ್ತೈತೆ ಅನಿಸ್ತೈತೆ ಇವಾಗ. ಈಗ ಎಳೀತೈತೆ ನಿದ್ದೆ. ಇನ್ನೊಂದು 5 ನಿಮಿಷ ಹೆಂಗೋ ಕಷ್ಟಪಟ್ಟು ಹೊಡ್ಕೊಂಡು ಹೋಗ್ಬಿಡ್ತೀನಿ. ಇದಲ್ಲ ಇನ್ನು ಮುಂದೆ ತೋರಿಸ್ತೈತೆ. ಇನ್ನು 1 ಮಿನಿಟ್ ಇದೆ ಅಂತ ತೋರಿಸ್ತಿದೆ. ಏನು ಇದ್ಬಿಡೈತೆ. ಇಲ್ಲ ಇಲ್ಲೇ ಅಲ್ಲಿದೆ ಗುರು. ಇದ್ರೊಳಗೆ ಐತಾ? ನನಗೇನು ಗೂಗಲ್ ಮ್ಯಾಪ್ ಥ್ಯಾಂಕ್ಸ್. ವಾ ಅರೈವ್ಡ್. ಡೆಫಿನೆಟ್ಲಿ ರಾಂಗ್ ಲೊಕೇಶನ್ ಬ್ರೋ. ಒಬ್ಬನೇ ಬೇರೆ ಹೋಗ್ತಿದ್ನಲ್ಲ, ಯಾಕೆ ಬೇಕು ರಿಸ್ಕು ಅಂತ ನಾನು ವಾಪಸ್ ಬಂದೆ. ಇಲ್ಲೆಲ್ಲ ಇಷ್ಟೊಂದು ಡೀಪ್ ಇತ್ತಲ್ಲ, ಅದು ನೋಡಿದ್ವಿ ನೋಡಿ ಎಂಥ ಡೀಪ್ ಇದೆ ಇದು. ಸಿಕ್ಕಾಪಟ್ಟೆ ಡೀಪ್ ಇದೆ. ಪ್ಲೇಸ್ ಏನೋ ಚೆನ್ನಾಗಿದೆ, ಬಟ್ ನಮ್ಮದು ಹೋಮ್ ಸ್ಟೇನೇ ಕಾಣಿಸ್ತಾ ಇಲ್ಲ. ಇದೇನಾ? ಓಹೋ ಹೋ ವಿಂಟೇಜ್ ಹೌಸ್. ವಾವ್, ಕ್ರೇಜಿ ಗುರು. ಕನ್ನಡ ಬರುತ್ತಾ ನಿಮಗೆ? ಹಾಂ, ಕನ್ನಡ. हाँ बॉनफायर का प्लेस उधर. डाइनिंग हॉल. ओके. किचन है.
ठीक है कुछ है तो बोल के चाय कॉफी आदि के करंट है ना करंट है इनके जॉइन करता हूँ हाँ हाँ करो हाउस दैट Both. या उसमें डूबने है क्या डूबने इज करेक्ट नो Yeah, but डूबना is ओह या सॉरी डाई ओह माय बैड yeah, तैरना है. तैरना है हाँ या आई स्लीप नाउ भाई मस्त है स्विमिंग कर सकते हैं क्या ಸೊ ಒಂದು 3 ಅವರ್ ಮಲ್ಕೊಂಬಿಟ್ರೆ ಆಯಿತು ಸಿಕ್ಕಾಪಟ್ಟೆ ನಿದ್ದೆ ಬರ್ತೈತೆ ಸೊ ಮೇಲ್ಗಡೆ ಇರೋದು ಮಲ್ಗಕ್ಕೆ ರೂಮು ಅದಕ್ಕೆ ಹೋಗ್ಬೇಕೀಗ ಹಚ್ಕೋ ಎಕ್ಸ್ಪ್ಲೋರ್ ಫಸ್ಟ್ ಎಲ್ಲ ಕಡೆಗೆ ಒಂಥರ ಹಳೆ ಕಾಲದ ಮನೆ ಥರ ಇದೆ ಇದು ನೈಸ್ ಶೇಟ್ ಕ್ರೇಜಿ ಗುರು ವಾವ್ ಲೈಟ್ ಆಯ್ತಾ ಓಹ್ ಸೊ ಕ್ರೇಜಿ ಓಕೆ ವಾಶ್ರೂಮು ಬೆಡ್ಡು ಇದು ನಂದು ಮತ್ತೇನಿದೆ ಇಲ್ಲಿ ನೋಡೋಣ ಎಕ್ಸ್ಪ್ಲೋರ್ ಮಾಡೋಣ ಸೇಫ್ಟಿ ಇಸ್ ಇಂಪಾರ್ಟೆಂಟ್ ವಾ 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 ಏನು ಸಖತ್ತಾಗಿದೆ ಗುರು ಚೇರು ನೋಡಿ ಚೇರೆಲ್ಲ ಹೆಂಗಿದೆ ಆರಾಮಾಗಿ ಕೂತಿ ಟೈಮ್ ಪಾಸ್ ಮಾಡ ಯಾ ಆರ್ ನೋಟ್ ದೇ ಡೂ ಲೈಕ್ ದಿಸ್ Shit, this is scary. ಯಾ What if somebody does this? ವಾಟ್ ದಿಗ್ What if somebody does this at night and then you open it and nobody? ಏ ಅರುಂಧತಿ ನೋ ದರ್ಟೀನ್ ಅರುಂಧತಿ and less Lawrence movies also bro ಹಾಂ ಹಿಂಗಿದೆ ನೋಡಿ ಪುಣ್ಯವಂತಪ್ಪ ಇದಿರೋವೆಲ್ಲ ದಿಸ್ ಹೌ ಇಟ್ ಲುಕ್ಸ್ ಲೈಕ್ ಅಮೇಝಿಂಗ್ ಸೌಂಡ್ ಕೇಳಿದ್ರೆ ಅಲ್ಲಿದ್ದು ಗುಬ್ಬಿಗಳು ಎಲ್ಲ ಎಷ್ಟು ಸಾಕತ್ತಾಗಿದೆ ಸಿ ಈ ಥರ ಇದೆ ನೋಡಿ ಅಲ್ಲಿ ಕೆಳಗಡೆ ಒಂದು ಚಿಕ್ಕದಾಗಿ ಹೊಂಡ ಥರ ಇದೆ ಜನ ಪುಣ್ಯ ಮಾಡಿರ್ಬೇಕು ಗುರು ಅಲ್ಲೊಳಲ್ಲಿ ಅಂಥ ಮನೆ ಓಲ್ಡ್ ಮನೆ ಅದ್ರ ಮುಂದ್ಗಡೆ ಈ ಥರ ಚಿಕ್ಕ ಒಂದು ಪಾಂಡ್ಗಳೆಲ್ಲ ಮಾಡ್ಕೊಂಡು ನೀರು ಫುಲ್ ನೀರದು ನೀರು ಬಸಿತದೆ ಅಂತಲ್ಲ ಅದು ಅನಿಸುತ್ತೆ ಇದೆಲ್ಲ ನೋಡಿ ಹಿಂಗಿದೆ ಇಲ್ಲೆಲ್ಲ ನೀರು ಬರ್ತಿದ್ರೆ ಇಲ್ಲಿ ಹೋಗ್ತೈತೆ ಇಲ್ಲಿ ಹೋಗ್ಬಿಟ್ಟು ಇದಕ್ಕೆ ಸೇರ್ತೈತೆ ಗಿಡಗಳೆಲ್ಲ ಕಾಣಿಸ್ತಿದ್ದಾವೆ ಸೊ ಹೇಳ್ದಂಗೆ ಇಲ್ಲಿ ಎಲ್ಲ 90% ಕಾಫಿನೇ ಬೆಳೆಯೋದು ಸೊ ಸ್ವಲ್ಪ ಜನ ಎಲ್ಲ ಇನ್ನು ಭತ್ತ ಬೆಳೀತಾರೆ ಅದನ್ನೆಲ್ಲ ನೋಡಿದ್ರಲ್ಲ ಆಗಲೇ ಸೊ ಭತ್ತನೂ ಬೆಳೀತಾರೆ ಬಟ್ ಕಾಫಿ ಇಸ್ ದ ಮೇನ್ ಬೆಳೆಯಲ್ಲಿ ಇಲ್ಲಿ ನೋಡಿ ಏನೋ ಇಂಜಿನ್ನು ಏನು ಇಟ್ಟಿದ್ದಾರೆ ಅಲ್ಲಿ ಓ ಇದು ಪಂಪ್ ಮಾಡೋಕ್ಕೆ ಹೇಳಿ ಇದೆ ಕಾಫಿ ಬೀಜ ನೋಡಿ ಈ ಥರ ಇದೆ ಇದು ಇದನ್ನೆಲ್ಲ ಒಣಗಿಸಿ ಮಾಡಿದ್ಮೇಲೆ ಆ ಥರ ಒರಿಜಿನಲ್ ಶೇಪಿಗೆ ಬರೋದು ಕಾಫಿದು ಏನು ನೋಡ್ತಿರಲ್ಲ ನೀವು ಈ ಥರ ಇದೆ ನೋಡಿ ಎಲ್ಲ ನೋಡಿ ಈ ಥರ ಇದೆ ಕಾಫಿದು ಮೀಟ್ರ್ ಬೇಕು ಗುರು ಇಲ್ಲೆಲ್ಲ ತಿರ್ಗಾಡೋಕ್ಕೆ ಹಾಂ
ಇದು ನೋಡಿ, ಇದು ಫುಲ್ ಇದೆ. ದಿಸ್ ಇಸ್ ಪೆಪ್ಪರ್ ಆ್ಯಕ್ಚುಲಿ. ದಿಸ್ ಪೆಪ್ಪರ್, you see this leaf, no? These are all pepper. I'm guessing, so they'll have around 10 to 15 acre of land and they'll convert it into resort. See, it's a good thing. I think that honestly they've shifted from this old house to new house, so and they turned into homestay. It's a good business for them, right? Anyway, we are happy, they're happy. That works for us. So I'm just going back there. Let's see if I can find something else interesting and I'm going to show you guys. Ivattu we are going to Wayanad. So Wayanad alli kuda ide ತರ ಇದೆ. ಹೋಗ್ತಾ ಇದೀನಿ. ಸೊ ಅಲ್ಲಿ ಟ್ರೆಕ್ಕಿಂಗ್ ಇದೆ ಇವತ್ತು, ಐ ಥಿಂಕ್. ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಸೊ ಟ್ರೆಕ್ಕಿಂಗ್ ಬೇರೆ ಮಾಡ್ಬೇಕು ಇವತ್ತು. बाप होता है ना, करेक्ट है ना मेरा हिंदी? ಸೊ ಹಿಂದೆ ಏನಿದೆ ಅಂತ ನೋಡ್ಕೊಂಬರೋಣ. ಲೆಟ್ಸ್ ಗೋ. ಇಲ್ಲಿದೆ ಬಿಸಿನೀರಲ್ಲಿ ಈ ಥರ ಬಿಸಿ ಆಗೋದು, ಕಡ್ಕಿಯಿಂದ ಬಿಸಿ ಮಾಡ್ಬಿಟ್ಟು ನಮಗೆ ಬಿಸಿನೀರು ಸಿಗೋದು. ನೈಸ್. We tried one light painting here. It's amazing. I'm gonna put this near now. I'm gonna put this here. So I think you'll like it. It's really awesome. ಸೊ ಈಗ ನಾವು ವಯನಾಡ್ಗೆ ಹೋಗ್ತಾ ಇದ್ದೀವಿ. ಟ್ರೆಕ್ಕಿಂಗ್ ಒಂದು ಪ್ಲೇಸ್ ಇತ್ತು, ಬಟ್ ಟೈಮ್ ಲೇಟ್ ಆಗಿಬಿಡ್ತು ಆಲ್ರೆಡಿ. ಸೊ ಈಗ ಮತ್ತೆ ಅಲ್ಲಿಂದ ಅಲ್ಲಿಗೆ ಹೋಗೋಕ್ಕೆಲ್ಲ ಆಗಲ್ಲ. ಇಲ್ಲಿಂದ 4 hours ಇದೆ ನಮಗೆ